ಹಾಯ್, ಎಲ್ಲರಿಗೂ ನಮಸ್ಕಾರ. ಹೊಸ್ದಾಗಿ ಯಾರು ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ನಾನು ಬಸವಣ್ಣನವ್ರ ಒಂದು 4 ವಚನಗಳು ಹೇಳ್ಕೊಡ್ತೀನಿ, ಮಕ್ಕಳಿಗೆ ಕಲಿಯೋಕ್ಕೆ ಈಸಿ ಆಗೋಂಥದ್ದು. ಫಸ್ಟ್ ಒನ್: ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಹಿದಿರ ಅಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವ ಪರಿ. ಸೆಕೆಂಡ್ ಒನ್, ಅದು ಮೀನಿಂಗ್ಸು ಹೇಳ್ಬೋದು, ಅದೇ ವಿಡಿಯೋ ಲೆಂತಿ ಆಗುತ್ತೆ, ಮಕ್ಕಳಿಗೆ ಸಾಕು ಅಂದ್ಕೊತೀನಿ. ದಯವಿಲ್ಲದ ಧರ್ಮಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲ ದೊಲ್ಲನಯ್ಯ. ಥರ್ಡ್ ಒನ್: ಉಳ್ಳವರು ಶಿವಾಲಯ ಮಾಡುವರ, ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಫೋರ್ತ್ ಒನ್, ಇದು ಸಿಂಪಲ್ ಆಗಿದೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ಯಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು. ಇವು ಚಿಕ್ಕ ಮಕ್ಕಳಿಗೆ ಕಲಿಯೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಕಷ್ಟ ಇಲ್ದಿದ್ದು ಸೆಲೆಕ್ಟ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ಕಲ್ಲ ನಾಗರ ಕಂಡರೆ ಆಲ ನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬ ಜಂಗುಮ ಬಂದೆಡೆ ನಡೆಯೆಂಬರು, ಉಣ್ಣದ ಲಿಂಗಕ್ಕೆ ಬೋನವೇಡಿ ಎಂಬರಯ್ಯ, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ, ಕಲ್ಲ ತಾಗಿದ ಮಿಟ್ಟೆಂತ ಪರಯ್ಯ. ಇದು ಸತ್ಯವಾದ ಮಾತೆ. ನಿಜವಾದ ಹಾವು ಬಂದಾಗ ಸಾಯಿಸ್ತಾರೆ, ಮಾಮೂಲಿ ಇದಕ್ಕೆ ಹೋಗಿ ಹಾಲು ಹಾಕ್ಬರ್ತಾರೆ. ನುಡಿದಡೆ, ನೆಕ್ಸ್ಟ್ ಒನ್: ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದಡೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಹೌದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವನಂತಲುನಯ್ಯ. ನೆಕ್ಸ್ಟ್ ಒನ್: ಕಾಗೆ ಒಂದಗುಳ ಕಂಡೆಡೆ ಕರೆಯದೇ ತನ್ನ ಬಳಗವನ್ನು, ಕೋಳಿ ಒಂದು ಗುಟುಕ ಕಂಡೆಡೆ ಕೂಗಿ ಕರೆಯದೇ ತನ್ನ ಕುಲವನ್ನೆಲ್ಲ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದೆಡೆ, ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ. ಇವು ತುಂಬ ಈಸಿಯಾಗಿರೋವು, ಯಾವುದೂ ಏನು ಕಷ್ಟ ಇಲ್ಲ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೆಡೆಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆತರೆ ಗಂಜಿದೆಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದ್ದೆಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ನಿಜವಾಗ್ಲೂ ಒಂದೊಂದು ವಚನನೂ ತುಂಬ ಅರ್ಥಗರ್ಭಿತವಾಗಿದೆ. ಮೀನಿಂಗ್ಸ್ ಹೇಳ್ತಾ ಹೋದರೆ ಅದು ತುಂಬ ಲೆಂತಿ ಆಗುತ್ತೆ. ಧನ್ಯವಾದಗಳು.